ಓಕೆ, ಈಗ ಟೆಲಿವಿಷನ್ ಬಗ್ಗೆ ಹೇಳಿದ್ರಿ, ರೀಸೆಂಟ್ ಆಗಿ ಸೀತಾರಾಮ ಧಾರಾವಾಹಿಯಲ್ಲಿ ಆಕ್ಟ್ ಮಾಡಿರುವಂತದ್ದು ಶ್ಯಾಮ್ ಕ್ಯಾರೆಕ್ಟರ್, ಅದು ಹೇಗೆ ಅನಿಸ್ತು ನಿಮ್ಗೆ ಪರ್ಸನಲಿ? ಇಟ್ ವಾಸ್ ವೆರಿ ನೈಸ್. ಇಟ್ ವಾಸ್ ವೆರಿ ನೈಸ್. ಐ ಲವ್ ಟು ಪ್ಲೇ ಕ್ಯಾರೆಕ್ಟರ್ಸ್. ಹೇಳಿದ್ನಲ್ಲ, ಕ್ಯಾರೆಕ್ಟರ್ಗೆ ಒಂದಷ್ಟು ಅಂಡರ್ಲೈನ್ಸ್ ಅಂತ ಇರುತ್ತೆ, ಅಂಡರ್ನೀತ್ ಅಂಡರ್ ಕರೆಂಟ್ ವಿಚಾರಗಳು ನಡೀತಾ ಇರುತ್ತೆ. ಸೊ ಏನಾಗುತ್ತೆ ಅಂತಂದ್ರೆ ಪ್ರತಿಯೊಂದು ಪಾತ್ರಕ್ಕೂ ಒಂದಷ್ಟು ರೇಂಜ್ ಅಂತ ಇರುತ್ತೆ. ಸೊ ಆ ರೇಂಜ್ ಏನು ಆ್ಯಕ್ಟ್ ಮಾಡಬೇಕು ಅಂದ್ರೂ ಮಾಡ್ತಾ 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 ಬರವಣಿಗೆ ನೋಡ್ತಾ 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 ಆ್ಯಕ್ಟರ್ಸ್ಗೆ ಇನ್ಸ್ಪೈರ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಬರವಣಿಗೆಯಲ್ಲೇ ಗೊತ್ತಾಗೋದು ನಟರಿಗೆ ಇದೆಲ್ಲ ಆಗ್ತಾ ಇದೆ ಅಂತ, ಈ ಕ್ಯಾರೆಕ್ಟರ್ಗೆ ಇದೆಲ್ಲ ಆಗ್ತಾ ಇದೆ ಅಂತ. ಆ ವಿಚಾರಗಳನ್ನ ಮಾಡ್ತಾ 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 ತಲೆನತ್ತೆ. ಐ ಥಿಂಕ್ ನನಗೆ ಗೆಟಿಂಗ್ ಇನ್ವಾಲ್ವ್ಡ್ ಇಸ್ ವೆರಿ ಈಸಿ ಆ್ಯಂಡ್ ಕಮಿಂಗ್ ಔಟ್ ಇಸ್ ಆಲ್ಸೋ ವೆರಿ ಈಸಿ. ಸೊ ಐ ಡೋಂಟ್ ಫೇಸ್ ಸೋ ಮಚ್ ಟ್ರಬಲ್ ಇನ್ ಗೆಟಿಂಗ್ ಇನ್ಸೈಡ್ ಆ್ಯಂಡ್ ಗೆಟಿಂಗ್ ಔಟ್. ಐ ಥಿಂಕ್ ಇದು ಆಫ್ ಲೇಟ್ ಅಂದರೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಆ್ಯಕ್ಟ್ ಮಾಡ್ತಾ ಮಾಡ್ತಾ ಇದು ನನಗಾದಂಥ ಅನುಭವ. ಐ ಥಿಂಕ್ ಇಟ್ ಗಾಟ್ ಮೀ ಈಸಿಯರ್ ನಾವು. ಈಗ ಈ ಕ್ಷಣಕ್ಕೆ ಐ ಥಿಂಕ್ ಇಟ್ಸ್ ವೆರಿ ಈಸಿಯರ್. ಅದು ಈ ಪಾತ್ರನೂ ಅಷ್ಟೇ ವಿಭಿನ್ನವಾಗಿದೆ, ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ನೋಡಿ, ಮಕ್ಳ ಮೇಲೆ ಆಸೆ ಪಟ್ಟಿರೋವಂಥ, ಮಕ್ಳ ಮೇಲೆ ಆಸೆ ಪಟ್ಟು ಪೀಡಿಯಾಟ್ರಿಷನ್ ಆಗಿರೋನು, ಮಕ್ಳಿಗೋಸ್ಕರ ಆಯಿತು ಹೆಂಡತಿ ಒಪ್ಕೊಳ್ದೇ ಇದ್ರು ಸರೋಗೆಸಿಗೆ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ, ನೀನು ಮಗು ನೋಡ್ಕೊಂಡಿರೋಂಥವಳನ್ನೆಲ್ಲ ಸುರಕ್ಷತೆ ಮಾಡಿ ಭದ್ರತೆ ಮಾಡಿ ಹೊರಗಡೆ ಹೋಗಿ ಸೆಕ್ಯೂರ್ ಮಾಡ್ಕೊಂಡು ಬಂದು ನಾನು ನೀನು ನನ್ನ ಮಗು ಚೆನ್ನಾಗಿರೋಣ ಅಂತ ಒಂದು ಉದ್ದೇಶದಲ್ಲಿ ಹೊರಗಡೆ ಹೋದಾಗ ಇಲ್ಲೇನೋ ಒಂದು ಅಚಾತುರ್ಯ ಆಗೋದಕ್ಕೆ ಸರಿ ಆಯಿತು ನೀನು ಏನೋ ಕೊರಗಬೇಡ ಅಲ್ಲಿ ಬಾ ನನ್ನ ಜೊತೆ ಅಂತ ಕರ್ಕೊಂಡ್ಬಂದು ವಾಪಸ್ ಬಂದಮೇಲೆ ನಮ್ಮ ಮಗು ಎಲ್ಲೋ ಇರ್ಬೋದಾ ಇಲ್ವಾ ಅಥವಾ ಮಗು ಹೋಯಿತು ಅನ್ನೋ ಒಂದು ನೋವಿಗೆ ಪೀಡಿಯಾಟ್ರಿಷನ್ ಪ್ರಾಕ್ಟೀಸ್ನ ಇಲ್ಲಿನ ಕಂಡೀಷನ್ಸ್ನ ಅರ್ಥ ಮಾಡಿಕೊಂಡು ಇಲ್ಲೆಲ್ಲರಿಗೂ ಏನೋ ಒಳ್ಳೆ ಟ್ರೀಟ್ಮೆಂಟ್ ಕೊಡೋ ವಿಧಾನದಲ್ಲಿ ಹೆಜ್ಜೆ ಇಡ್ತಾನೆ. ಆಗ ಎದುರಾಗುವಂಥ ಒಂದು ಪಾತ್ರ ನಮ್ಮ ಮಗು ಇನ್ನೂ ಬದುಕಿದೆ ಅನ್ನೋ ವಿಚಾರ, ಅದನ್ನು ಹುಡುಕ್ತಾ ಇರ್ತೀವಿ. ಸೊ ಇವೆಲ್ಲ ವಿಚಾರಗಳು ಐ ಥಿಂಕ್ ಇಟ್ ವಾಸ್ ಮೋರ್ ಆಫ್ ಕ್ಯಾರಿಂಗ್ ಫಾರ್ವರ್ಡ್ ಅಲ್ವಾ. ಪಾತ್ರನ ನಾವು ಎಷ್ಟು ಮೆಚ್ಕೋತೀವಿ, ನಾವೆಷ್ಟು ಇಷ್ಟಪಡ್ತೀವಿ, ಅಷ್ಟು ಚೆನ್ನಾಗೇ ನಿಮಗೆ ಪಾತ್ರದ ಒಳಗೆ ಹೋಗೋದಕ್ಕಾಗತ್ತೆ. ಎನಿ ಕ್ಯಾರೆಕ್ಟರ್ ಯು ಟೇಕ್, ಯು ಹ್ಯಾವ್ ಟು ಸ್ಟಾರ್ಟ್ ಲವಿಂಗ್ ಯುವರ್ ಕ್ಯಾರೆಕ್ಟರ್. ಈಗ ಪ್ರಶಾಂತ್ ನೀಲ್ ಸರ್ ಹೇಳ್ತಾರೆ, ಐ ಲವ್ ಮೈ ಹೀರೋಸ್ ಅಂತ ಅಂದ್ಬಿಟ್ಟು. ಸೊ ಒಂದು ಪ್ರಾಜೆಕ್ಟು ಇಟ್ ಲವ್ಸ್ ಇಟ್ಸ್ ಕ್ಯಾರೆಕ್ಟರ್ಸ್. ಎನಿ ಪ್ರಾಜೆಕ್ಟ್ ಯು ಟೇಕ್, ಇಟ್ ಲವ್ಸ್ ಇಟ್ಸ್ ಕ್ಯಾರೆಕ್ಟರ್ಸ್. ಸೊ ಕ್ಯಾರೆಕ್ಟರ್ನ ನಾವು ಪ್ರೀತಿಸೋಕ್ಕೆ ಶುರು ಮಾಡಿದೆ ಪಾತ್ರಧಾರಿಗಳು. ಐ ಥಿಂಕ್ ದ ಕ್ಯಾರೆಕ್ಟರ್ ವಿಲ್ ಬಿಕಮ್ ಅಸ್. ನಾವು ಕ್ಯಾರೆಕ್ಟರ್ ಆಗ್ತೀವಿ. ಸೊ ಅದನ್ನ ಮಾಡ್ತಾ 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 ಐ ಥಿಂಕ್ ಯು ಕ್ಯಾನ್ ಡೆಲಿವರ್, ಯು ಕ್ಯಾನ್ ಸಿ ಈ ಇಂಪ್ಯಾಕ್ಟ್. ಜನ ಏನಕ್ಕೆ ಡಾಕ್ಟರ್ ಶ್ಯಾಮ್ ಕ್ಯಾರೆಕ್ಟರ್ನ ಇಷ್ಟಪಡ್ತೀರಂತ, ಇಟ್ಸ್ ಬಿಕಾಸ್ ಆಫ್ ದಟ್ ಇನ್ವಾಲ್ವ್ಮೆಂಟ್, ಅಂದರೆ ದ ಲೈನ್ಸ್, ಎವ್ರಿಥಿಂಗ್ ಅಬೌಟ್ ದ ಪ್ರಾಜೆಕ್ಟ್. ಕಿರುತೆರೆಯಲ್ಲಿ ಈಗ ಅತ್ತೆ ಸೊಸೆ ಜಗಳ ಇರ್ಬೋದು ಅಥವಾ ಲೇಡಿ ವಿಲನ್ನು, ಇದೊಂದು ಬೌಂಡ್ರಿ ಹಾಕೊಂಡು ಇಷ್ಟು ದಿನ ಕತೆಗಳು ಬರ್ತಾ ಇತ್ತು ಅಂತ ವೀಕ್ಷಕರಿಗೆ ಒಂದು ಅಭಿಪ್ರಾಯ ಇತ್ತು. ಬಟ್ ಈಗ ಸರೋಗಸಿ ಮದರ್ ಸ್ವಲ್ಪ ಅಪ್ಡೇಟೆಡ್ ಏನು ಅಂತ ಹೇಳ್ತೀರಾ, ಕಂಟೆಂಟ್ ಅಂತ ಹೇಳ್ತೀರೋ ಅಥವಾ ವರ್ಷನ್ನ ತಂದಿರೋದು ಎಷ್ಟು ಖುಷಿ ಆಗುತ್ತೆ. ಐ ಡೋಂಟ್ ಥಿಂಕ್ ಸೊ. ಸಿ ಐ ಥಿಂಕ್ ಇಟ್ಸ್ ಅ ವೆರಿ ನಾರ್ಮಲ್ ಸ್ಟೋರಿ ಅಲ್ವಾ, ಎಲ್ಲ ಜೀವನದಲ್ಲಿ ನಡೆಯುವಂಥ ವಿಚಾರಗಳೇ. ಈಗಷ್ಟೇ ಲೆಕ್ಕ ತೊಗೊಂಡು ನಿಮ್ಗೆ IVF ಅದು ಇದು ಅಂತ ಸುಮಾರು ನಡೀತಾ ಹೋಗ್ತಾ ಇದೆ. ಐ ಥಿಂಕ್ ಈ ಡಿಸೆಬಿಲಿಟೀಸು ಅಥವಾ ಈ ಥರ ಪ್ರಾಬ್ಲಮ್ಯಾಟಿಕ್ ವಿಚಾರಗಳನ್ನ ಅಡ್ರೆಸ್ ಮಾಡೋದು ಬಹಳ ಮುಖ್ಯನೇ. ಐ ಥಿಂಕ್ ಪೀಪಲ್ ಆರ್ ಮೋರ್ ಅಡಿಕ್ಟೆಡ್ ಆಗಿರ್ಬೋದು ಅಥವಾ ಮೋರ್ ಇನ್ಫ್ಲೂಯೆನ್ಸ್ಡ್ ಓವರ್ ಟೆಲಿವಿಷನ್. ಸೊ ಈ ಟೆಲಿವಿಷನ್ಗೆ ಹತ್ತಿರವಾಗಿದ್ದಾಗ ಐ ಥಿಂಕ್ ಈ ಥರದ ವಿಚಾರಗಳನ್ನ ಈ ಥರದ ವಿಚಾರಗಳನ್ನ ಇಟ್ಕೊಂಡು ಒಳ್ಳೆ ಕಥೆಗಳನ್ನ ಹೇಳಿದ್ರೆ, ಜನಕ್ಕೆ ತಲುಪಬೇಕಾಗಿರೋ ರೀತಿ ತಲುಪಿದ್ರೆ, ಐ ಥಿಂಕ್ ಇಟ್ ಕ್ರಿಯೇಟ್ಸ್ ಅ ರೈಟ್ ಇನ್ಫ್ಲೂಯೆನ್ಸ್ ಅಲ್ವಾ. ಅಟ್ ದ ಸೇಮ್ ಟೈಮ್ ಇವಾಗ ಶ್ರೀರಥ ಶಿವಮೊಗ್ಗ ಧಾರಾವಾಹಿಯಲ್ಲಿ 50+ ಇಯರ್ ಸುಧಾರಾಣಿ ಅವ್ರು ಏನು ಕ್ಯಾರೆಕ್ಟರ್ ಮಾಡ್ತಿದ್ದಾರೆ, ತುಳಸಿ ಕ್ಯಾರೆಕ್ಟರ್, ಪ್ರೆಗ್ನೆಂಟ್ ಆಗ್ತಾರೆ. ಅದನ್ನ ಸಾಕಷ್ಟು ಜನ ವಿರೋಧ ಮಾಡಿದ್ರು. ಇದು ಸಂಸ್ಕೃತಿ ಸಂಪ್ರದಾಯ ಯಾವ ಥರದ್ದು ಇದು ಅಂತೆಲ್ಲ ಒಂದಷ್ಟು ಬ್ಲೇಮ್ ಬಂತು. ಅಂದರೆ ಈ ಸೆಕೆಂಡ್ ಮ್ಯಾರೇಜ್, ಈಗ ಹೀರೋಯಿನ್ ಸೆಕೆಂಡ್ ಮ್ಯಾರೇಜ್ ಆಗ್ತಾಳೆ ಅಂತಂದ್ರೆ ಅದನ್ನ ವಿರೋಧಿಸುವಂತಹ ಜನರು ಕೂಡ ಇದ್ದಾರೆ. ಸಿ ಐ ಥಿಂಕ್ ಇಟ್ಸ್ ಅನ್ ಏಜ್ ಓಲ್ಡ್ ಫ್ಯಾಕ್ಟರ್. ನಾನೇನು ಹೇಳ್ತೀನಿ ಅಂತಂದರೆ, ಸಿ ಒಬ್ರಿಗೊಬ್ರು ಕಂಪ್ಯಾನಿಯನ್ ಬೇಕು ಅಂತ ನೀವು ನಿರ್ಧಾರ ಮಾಡಿದ್ಮೇಲೆ ಐ ಥಿಂಕ್ ಇಟ್ಸ್ ಯುವರ್ ಪರ್ಸನಲ್ ಚಾಯ್ಸ್ ಅಲ್ವಾ. ಸರಿ, ನಿಮ್ಗೆ ಪಾರ್ಟ್ನರ್ ಇದ್ದರು, ಪಾರ್ಟ್ನರ್ ಹೋದರು, ನಡೆಸ್ತಾ ಇದ್ದೀರಾ. ಆ್ಯಂಡ್ ಐ ಥಿಂಕ್ ಐಮ್ ಅ ವೆರಿ ಸ್ಮಾಲ್ ಮ್ಯಾನ್ ಟು ಟಾಕ್ ಅಬೌಟ್ ದಿಸ್. ಆ್ಯಂಡ್ ಅಗೇನ್ ಆ ಪ್ರಾಜೆಕ್ಟ್ನ ನಾನು ಅಷ್ಟೇನು ಫಾಲೋ ಮಾಡೋಲ್ಲ. ಬಿಕ್ ಸಿನ್ಸ್ ಯು ಸೆಡ್ ದ ಸಬ್ಜೆಕ್ಟ್ ಬಗ್ಗೆ ಹೇಳ್ತಿರೋದ್ರಿಂದ ಇದು ನಾರ್ಮಲ್ ಹೌದಾ ಅಲ್ವಾ ಅನ್ನೋ ವಿಚಾರನ ಐ ಥಿಂಕ್ ಮಗು ಮಾಡ್ಕೊಳ್ಳೋ ವಿಚಾರ ಗೊತ್ತಿಲ್ಲ ನನಗೆ. ಪ್ರೀತಿ ಪ್ರೇಮ ಪ್ರಣಯ ಅಂತ ಒಂದು ಸಿನಿಮಾನೇ ಬಂತು. ಆ ಸಿನಿಮಾದಲ್ಲಿ ಭಾರತಿ ವಿಷ್ಣುವರ್ಧನ್ ಅವರು ಮತ್ತು ಅನಂತ್ ನಾಗ್ ಅವರು ನಟಿಸಿದ್ರು. ಐ ಥಿಂಕ್ ಅವ್ರ ಕೊನೆಗೆ ಈಗ ಯಾರು ಸ್ಪಂದಿಸ್ತಾ ಇರೋ ಸಮಯದಲ್ಲಿ ಯಾರೊಬ್ಬ ಸ್ಪಂದಿಸ್ತಾ ಇದ್ದಾರೆ ಅಂದಾಗ ನೀವು ಚೆನ್ನಾಗಿರ್ತೀರಾ ಅಂದರೆ ದಟ್ ಈಸ್ ಗುಡ್. ಆ್ಯಂಡ್ ಅದರ್ವೈಸ್ ಚಾಯ್ಸಸ್ ಏನಿದೆ ನನಗೆ ಗೊತ್ತಿಲ್ಲ. ಐ ಥಿಂಕ್ ನನಗಿಂತ ಕಂಟೆಂಟ್ ರೈಟರ್ಸ್ ನೀವು ಕೇಳಬೇಕು ಈ ವಿಚಾರನ, ಹೇಗೆ ಇದನ್ನು ಯೋಚನೆ ಮಾಡಿದ್ರು ಅಂತ. ಬಿಕಾಸ್ ಕೆಲವೊಂದು ಈಗಿನ ಟೈಮ್ಗೆ
ನಾರ್ಮಲ್ ಅಂತ ಅನ್ಸ್ಬೋದು. ಐ ಥಿಂಕ್ ವಿ ಬಿನ್ ಎಕ್ಸ್ಪೋಸ್ ಟು ಲಾಟ್ ಆಫ್ ಸಿನಿಮಾಸ್ ವೇರ್ ಇನ್ ದೇ ಆರ್ ಶೋಯಿಂಗ್ ಅ ಲಾಟ್ ಆಫ್ ದಿಸ್. ಈಗ ನಮ್ಮ ತಮಿಳ್ ಸಿನಿಮಾದಾಗಿರ್ಬೋದು, ಮಲಯಾಳಂ ಸಿನಿಮಾಗಳಾಗಿರ್ಬೋದು, ಇವೆಲ್ಲ ವಿಚಾರಗಳ ಬಗ್ಗೆ, ಹಿಂದಿ ಸಿನಿಮಾಗಳಲ್ಲಾಗಿರ್ಬೋದು, ಇವೆಲ್ಲ ವಿಚಾರಗಳ ಬಗ್ಗೆ ತುಂಬ ಓಪನ್ ಆಗಿ ಮಾತಾಡ್ತಾ ಇದ್ದಾರೆ. ಐ ಥಿಂಕ್ ನಾವು ತುಂಬ ಹೆದರ್ತಾ ಇದ್ವಿ ಅನ್ಸುತ್ತೆ. ಐ ಥಿಂಕ್ ಒಂದು ಕ್ಲಟರ್ ಬ್ರೇಕಿಂಗ್ ವಿಚಾರಗಳನ್ನ ನಾವು ಅಡ್ರೆಸ್ ಮಾಡ್ತಿಲ್ಲ. ಐ ಥಿಂಕ್ ದಿಸ್ ಆರ್ ಆಲ್ ನಾಟ್ ಕ್ಲಟರ್ ಬ್ರೇಕಿಂಗ್ ನಾವು. ಒಂದು ಸ್ವಲ್ಪ ವರ್ಷಗಳ ಮುಂಚೆ ಕ್ಲಟರ್ ಬ್ರೇಕಿಂಗ್ ಆಗಿದ್ವು. ಈಗ ಇಟ್ ಹಸ್ ಆಲ್ ಬಿಕಮ್ ಯೂನಿವರ್ಸಲ್. ಈ ಎಲ್ಲ ಯೂನಿವರ್ಸಲ್ ಸಬ್ಜೆಕ್ಟ್ಗಳನ್ನ ನೀವು ಅದ್ರ ಮಧ್ಯನೇ ಇದ್ದೀರಿ. ಈಗ ನನ್ನ ಜೀವನ ಒಂಥರ ಇರ್ಬೋದು, ನಿಮ್ಮ ಜೀವನ ಇನ್ನೊಂದು ಥರ ಇದೆ, ಮತ್ತೊಬ್ಬರ ಜೀವನ ಇನ್ನೊಂದು ಥರ ಇದೆ. ಸೊ ಎಲ್ಲ ಅನುಭವಗಳೇ ತಾನೇ ಒಂದು ಕತೆ, ಇದು ಒಂದು ಕತೆ. ಸೊ ಯಾವುದೋ ಒಂದು ಕತೆನ ವಿಚಾರ ಅವ್ರು ಹೇಳ್ತಿರ್ಬೋದು. ಆ್ಯಂಡ್ ಆ ಒಂದು ವರ್ಲ್ಡಲ್ಲಿ, ಆ ಒಂದು ಜಗತ್ತಲ್ಲಿ ಈ ಥರದ್ದು ಒಂದು ಆಗಿದೆ. ಆ್ಯಂಡ್ ಅಗೇನ್ ದಟ್ ಬಿಕಮ್ಸ್ ಅ ವೆರಿ ಗುಡ್ ಸ್ಟೋರಿ. ಅದು ಹೇಳೋದು ಸರಿ ಅಂತ ಅವ್ರಿಗೆ ಸೂಕ್ತ ಅನಿಸಿರ್ಬೋದು, ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ. ಆ್ಯಂಡ್ ಅದು ಮೀರಿ ನನಗೆ ಇನ್ನೇನು ಹೇಳಬೇಕು ನನಗೆ ಗೊತ್ತಿಲ್ಲ. ಐ ಥಿಂಕ್ ಇಫ್ ಸಂಬಡಿ ಈಸ್ ಲೈಕಿಂಗ್ ಸಮ್ಮನ್, ಇಫ್ ದೇರ್ ಇಸ್ ನೋ ಅದರ್ ಲವ್ ಫೌಂಡ್, ಇಷ್ಟಪಟ್ಟವ್ರ ಜೊತೆ ಚೆನ್ನಾಗಿರೋದು ಒಳ್ಳೆಯದೇ. ಓಕೆ, ಇವಾಗ ಸಿದ್ದಾರಾಮ ಸೀರಿಯಲಲ್ಲಿ ಸಿಹಿ ಕ್ಯಾರೆಕ್ಟರ್ ಎಂಡ್ ಆಗಿರೋದು ವೀಕ್ಷಕರಿಗೆ ತುಂಬಾ ಬೇಸರ ಉಂಟು ಮಾಡಿರುವಂಥದ್ದು. ಇವಾಗ ಸೋಷಿಯಲ್ ಮೀಡಿಯಾ ಕಮೆಂಟ್ಸ್ಗಳನ್ನೆಲ್ಲ ನೋಡ್ತಾ ಇದ್ದೆ. ನಿಮಗೆ ಪರ್ಸ್ನಲಿ ಏನು ಹೇಳ್ತಾ ಇದ್ರು ನಿಮ್ಮ ಕ್ಯಾರೆಕ್ಟರ್ಗೆ? ಐ ಡೋಂಟ್ ಥಿಂಕ್ ಸೊ. ಐ ಹ್ಯಾವ್ ರೆಡ್ ಎ ವೆರಿ ಗುಡ್ ಕಮೆಂಟ್ ಅಬೌಟ್ ಮೈ ಕ್ಯಾರೆಕ್ಟರ್. ಇನಿಷಿಯಲಿ ತುಂಬ ಇಷ್ಟಪಡ್ತಾ ಇದ್ರು. ಯಾಕಂದರೆ ಇಟ್ ವಾಸ್ ಅ ವೆರಿ ಸ್ವೀಟ್ ಕ್ಯಾರೆಕ್ಟರ್. ಮಕ್ಕಳನ್ನ ಇಷ್ಟಪಡೋನು, ಸಿಹಿ ಜೊತೆ ಏನೋ ಒಂದು ಒಳ್ಳೆ ಒಡನಾಟ ಬೆಳೆಸ್ಕೊಂಡು. ಐ ಥಿಂಕ್ ವೈಫ್ ಕ್ಯಾರೆಕ್ಟರ್ ಒಂದು ಸ್ವಲ್ಪ ಹಾರ್ಶ್ ಆಗಿದ್ರು. ಐ ಥಿಂಕ್ ಅದು ಈಗ ಹಾರ್ಶ್ನೆಸ್ ಮತ್ತು ಇನ್ನೊಂದು ಸೆಟ್ ಆಫ್ ವರ್ಗದಲ್ಲಿ ಹೊಸ ಕ್ಯಾರೆಕ್ಟ್ರು ವಿಚ್ ಇಸ್ ವೆರಿ ಸಾಫ್ಟ್, ವಿಚ್ ಇಸ್ ವೆರಿ ಲವ್ಲಿ ಅನ್ನೋ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆದಾಗ ಐ ಥಿಂಕ್ ಆಟೋಮೆಟಿಕ್ಲಿ ಅದಕ್ಕೆ ಇನ್ಕ್ಲಿನೇಷನ್ ಬರೋದು ಸಾಮಾನ್ಯ. ಇಟ್ಸ್ ವೆರಿ ಕಾಮನ್. ಸೊ ಅದೇ ರೀತಿ ಇಷ್ಟಪಡ್ತಾಯಿದ್ರು. ಯಾವಾಗ ನಾವು ಸಿಹಿ ಹಿಂದೆ ಹೋದ್ವಿ, ಸಿಹಿ ನಂದೇ ಮಗಳು ಅಂತೇಳಿ ಯಾವೊಂದು ಕುತ್ತಿಗೆ ಪಟ್ಟಿ ಯಾವತ್ತು ಹಿಡ್ದೆ, ಆ ಹಿಡ್ದಿದ್ದ ಸಮಯದಿಂದ ಐ ಥಿಂಕ್ ಐ ಹ್ಯಾವ್ ನಾಟ್ ರೆಡ್ ಎ ವೆರಿ ಗುಡ್ ಕಮೆಂಟ್ ಅಬೌಟ್ ಮೈ ಕ್ಯಾರೆಕ್ಟರ್ ಅಟ್ ಆಲ್. ಬಟ್ ಸ್ಟಿಲ್ ದ ಪಬ್ಲಿಕ್ ಸೇಸ್ the performance is very good. See, as an actor, what we want is ನಾವು ಆ ಪಾತ್ರಕ್ಕೆ ಸರಿಯಾಗಿ ಸಲ್ಲಿಸಿ ಆ ಮೆಚ್ಚುಗೆ ಪಡಿತಿದ್ದೀವ, ಕ್ಯಾರೆಕ್ಟರ್ಗೆ ಜಸ್ಟಿಫಿಕೇಶನ್ ಕೊಡ್ತಾ ಇದ್ದೀವ ಅನ್ನೋದು ಮೆಚ್ಚುಗೆ ನಮ್ಮನ್ನು ಹೇಟ್ ಮಾಡ್ತಿರೋರಿಂದನೂ ಬಂದರೆ ಐ ಥಿಂಕ್ ದಟ್ ಈಸ್ ಅ ಪ್ಲಸ್ ಫಾರ್ ಅಸ್. ಕರೆಕ್ಟ್ ಅಲ್ವಾ? ಅದನ್ನು ಮಾಡ್ತಾ ಹೋದೆ, ನಾನು ಪಾತ್ರಕ್ಕೆ ಏನು ಬೇಕೋ ಅದನ್ನ ಸಲ್ಲಿಸ್ತಾ ಹೋದೆ. ಆ್ಯಂಡ್ ಅಗೇನ್ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಏನು ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ಬಿಕಾಸ್ ಕಂಟೆಂಟ್ ಕ್ರಿಯೇಟರ್ ಒಂದು ಒಳ್ಳೇದನ್ನು ಹೇಳಬೇಕು ಅಂತಂದರೆ ಕೆಟ್ಟದ್ದು ಮಧ್ಯನೇ ಹೇಳಬೇಕು. ಒಳ್ಳೇದ್ರ ಮಧ್ಯನೇ ಇನ್ನೊಂದು ಒಳ್ಳೇದು ಹೇಳೋದು ಭಾಳ ಕಷ್ಟ ಆಗೋಗುತ್ತೆ. ಕೆಟ್ಟದ್ರ ಮಧ್ಯನೇ ಹೇಳಬೇಕಾಗತ್ತೆ. ಆ್ಯಂಡ್ ಈತ ಏನು ಆ್ಯಕ್ಚುಲಿ ಆ್ಯಂಟಿಗಾನಿಸ್ಟ್ ಅಲ್ಲ, ಅವನು ನಿಜವಾಗ್ಲೂ ನೆಗೆಟಿವ್ ಕ್ಯಾರೆಕ್ಟರ್ ಅಲ್ವೇ ಅಲ್ಲ, ಒಳ್ಳೆ ಕ್ಯಾರೆಕ್ಟರೇ. ನೆಗೆಟಿವ್ಸ್ ಎಲ್ಲ ಎಫೆಕ್ಟ್ ಆಗ್ತಾ ಹೋಯಿತು. ಇವ್ರು ಕ್ರಿಯೇಟ್ ಮಾಡಿದ ನೆಗೆಟಿವ್ಸ್ಗೆ ನಾನು ಇನ್ಫ್ಲೂಯೆನ್ಸ್ಡ್ ಆಗಿ ಅವ್ರು ನೆಗೆಟಿವ್ ಅಂತ ಅಂದ್ಕೊಳ್ಳೋಕೆ ಶುರು ಮಾಡಿದೆ. ಸೊ ಐ ವಾಸ್ ಟೋಟ್ಲಿ ಹೆಲ್ಪ್ಲೆಸ್. ನೀವು ಬಹುಶಃ ಸೀರಿಯಲ್ನ ಫಾಲೋ ಮಾಡಿದರೆ ಐ ಥಿಂಕ್ ನಿಮಗೂ ಗೊತ್ತಾಗುತ್ತೆ. ನಾನು ಅವಳ ಮೇಲೆ ಜಾಸ್ತಿ ಹೇರ್ತಿರ್ಲಿಲ್ಲ, ಹೆಂಡತಿ ಮೇಲೆ ಜಾಸ್ತಿ ಹೇರ್ತಿರ್ಲಿಲ್ಲ, ಅವನ ಮೇಲೂ ಜಾಸ್ತಿ ಹೇರ್ತಿರ್ಲಿಲ್ಲ. ಬಟ್ ನಾನು ಹುಡುಕ್ತಾ ಇದ್ದೆ, ನಮ್ಮದೇ ಆದ ಒಂದು ಮಗು ಬೇಕು, ನನಗೆ ಆದ ಒಂದು ಮಗು ಬೇಕು ಅನ್ನೋ ವಿಚಾರಕ್ಕೆ. ಸೊ ದಿಸ್ ವಾಸ್ ಆಲ್ ದ ಸರ್ಚ್. ಈ ಮಧ್ಯದಲ್ಲಿ ಹೆಂಡತಿ ಜೊತೆಲೇ ಇದ್ದವಳು ಅವಳನ್ನ ಬಿಟ್ಕೊಡೋಕ್ಕಾಗ್ತಾ ಇಲ್ಲ. ಬಟ್ ಸೀತಾ ತುಂಬ ಒಳ್ಳೆ ವ್ಯಕ್ತಿ ಅನ್ನೋದು ಅವಾಗವಾಗ ಮೆಲ್ಕ್ ಆಗ್ತಾಗ ಮಗುಗೆ ತೊಂದರೆ ಆಗ್ತಿದೆ, ಮಗು ಅಲ್ಲೇ ಇಷ್ಟಪಡ್ತಿರೋ ಅಂತ ಗೊತ್ತಾದಾಗ ಐ ಥಿಂಕ್ ಏನು ಮಾಡೋಕ್ಕಾಗಲಿಲ್ಲ. ಫೈನಲಿ ಹೆಂಡ್ತಿಗೆ ಬೈತೀನಿ. ಆ್ಯಂಡ್ ಅಗೇನ್ ನನ್ನ ಮಗುಗೆ ಎಲ್ಲಿ ಸಂತೋಷ ಸಿಗಬೇಕು. ಈಗ ನಮ್ಮ ಮಗು ನನ್ನ ಜೊತೆ ಇದ್ರೇ ನಂಗೆ ಸಂತೋಷ, ದಟ್ ಈಸ್ ಡಿಫ್ರೆಂಟ್. ನಮ್ಮ ಮಗು ಸಂತೋಷಕ್ಕಾಗಿ ನಾವೇನು ಮಾಡಬೇಕು ಅಂತ ಅನ್ಕೋತೀವಲ್ಲ. ಈಗ ನನಗೊಂದು ಮಗ ಇದ್ದಾನೆ, 1 ವರ್ಷದ ಮಗ. ಸೊ ಅವ್ನಿಗೆ ಏನು ಚೆನ್ನಾಗಿ ಅನ್ಸುತ್ತೋ ಅಥವಾ ಏನು ಖುಷಿ ಪಡ್ತಾನೋ ಅದನ್ನ ನೋಡೋದಕ್ಕೆ ಇಷ್ಟಪಡ್ತೀವಲ್ವ. ಇನ್ ಕೇಸ್ ಈಗ ಲೆಟ್ಸ್ ಯಾರೋ ಇನ್ನೊಬ್ರು ಬಂದು ಎತ್ಕೊಂಡ್ರು, ನಾನು ಕರ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀನಿ, ಅದು ನನ್ನ ಹತ್ರ ಬರಲಿಲ್ಲ, ಅಲ್ಲೇ ಇರೋಕ್ಕೆ ಇಷ್ಟಪಡ್ತೀನಿ ಅಂತಾನೆ ಲೆಟ್ ಇಮ್ ಬಿ ಅಂತ ಅನ್ಸುತ್ತೆ. ಬಿಕಾಸ್ ಹತ್ಕೊಂಡ್ಬರೋದನ್ನು ನಮಗೂ ನೋಡೋಕ್ಕೆ ಇಷ್ಟ ಆಗಲ್ಲ. ಸೊ ಇವೆಲ್ಲ ವಿಚಾರಗಳ ಇನ್ಫ್ಲುಯೆನ್ಸ್ ಆದಾಗ ಆಬ್ವಿಯಸ್ಲಿ ಬಿಟ್ಟು ಬರ್ತೀನಿ. ಐ ಆಮ್ ವೆರಿ ಸಾರಿ. ಇಟ್ ವಾಸ್ ಆ್ಯಕ್ಚುಲಿ ಅ ಕಾನ್ಷಿಯಸ್ ಡಿಸಿಷನ್ ಟು ಕಮ್ ಔಟ್ ಆಫ್ ದ ಪ್ರಾಜೆಕ್ಟ್. ಯಾಕೆ ಅಂತಂದರೆ ನನಗೊಂದು ಪ್ರಾಜೆಕ್ಟ್ ಶುರುವಾಗ್ತಾ ಇತ್ತು. ನಾನೊಂದು ಮುಖ್ಯ ಭೂಮಿಕೆಯಲ್ಲಿ ಕೆಲಸ ಮಾಡ್ತಿದ್ದೆ. ವೆರಿ ಆಂಬಿಷಿಯಸ್ ಪ್ರಾಜೆಕ್ಟ್. ಇಟ್ ಈಸ್ ಗೋಯಿಂಗ್ ಟು ಬಿ ರಿಲೀಸ್ಡ್ ಇನ್ 3 ಲ್ಯಾಂಗ್ವೇಜಸ್. ಅದು ಪ್ರಾಜೆಕ್ಟ್ ಶುರುವಾಗ್ತಿತ್ತು. ಆ ಸಲುವಾಗಿ ನಾನು 1.5 ತಿಂಗಳು ಮುಂಚೆಯಿಂದನೇ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಹೇಳಿ, ಅವ್ರ ಪಾಪ ತುಂಬ ಚಾನಲ್ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು, ಇಲ್ಲ ನೋಡಿ ಆಗಾಗ ಅಟ್ಲೀಸ್ಟ್ ಬನ್ನಿ, 1-2 ವಾರ ಟೈಮ್ ಕೊಡಿ ತಿಂಗಳಲ್ಲಿ ಅಂತ. ಬಟ್ ಕೊಡೋಕ್ಕಾಗಲ್ಲ, ಒಂದು ಸ್ಟ್ರೇಟ್ ಶೆಡ್ಯೂಲ್ 1.5 ತಿಂಗಳು ಇತ್ತು ಅನ್ನೋ ಕಾರಣಕ್ಕೆ ನಾನೇನು ಮಾಡಿದೆ, ಅವ್ರಿಗೆ ಮುಂಚೆನೇ ಇನ್ಫಾರ್ಮ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡೆ. ಬಟ್ ಕಾರಣಾಂತರಗಳಿಂದ ಆ ಸಿನಿಮಾನ ಪೋಸ್ಟ್ಪೋನ್ ಆಯಿತು. ಬಟ್ ಒನ್ಸ್ ನಾನು ಹೊರಗೆ ಬರ್ತೀನಿ ಅನ್ನೋ ವಿಚಾರಗಳಿಗೆ ಅವ್ರು ತಯಾರಿ ಮಾಡ್ಕೊಂಡಾಗ ಮತ್ತೆ ಹೋಗಿ ಚೇಂಜಸ್ ಹೇಳಿದಾಗ ಅದು ತುಂಬ ಇನ್ನಷ್ಟು ಹೊರೆ ಆಗುತ್ತೆ ಅಂತ ಗೊತ್ತಾಗಿ ನಾನೇನು ಹೇಳಕ್ಕೆ ಹೋಗಲಿಲ್ಲ. ಅದು ಮುಗಿಯೋದು ಜನರಲ್ ಆಗಿ ಮುಗ್ದಿದೆ. ಅವ್ರು ಅದಕ್ಕೆ ಹೊಸ ಅಧ್ಯಾಯನೂ ಶುರು ಮಾಡಿದ್ದಾರೆ. ಐ ಥಿಂಕ್ ಇಟ್ಸ್
ಏನೋ ಒಂಥರ ನ್ಯಾಚುರಲಿ ಇದು ಪ್ರೋಸೆಸ್ ಆಗಿರೋ ಕತೆ ಅಂತ ಅನಿಸುತ್ತೆ. ಬಟ್ ಇವಾಗಷ್ಟೇ ಫೋನ್ ಬಂದಿತ್ತು ನನಗೆ, ನಿಮ್ಮ ಅವಶ್ಯಕತೆ ಇದೆ ಅಂತ. ಮತ್ತೆ ಕಾಣಿಸ್ಕೋಬೋದೇನೋ ಗೊತ್ತಿಲ್ಲ. ಸೊ ನಾನು ಎದುರು ನೋಡ್ತಾ ಇದ್ದೀನಿ.